ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕೀರ್ತನ್ ಗೌಡ ರಂಜಿ. ಇವತ್ತು ಬಂದು ಸ್ಯಾಟರ್ಡೆ. ಇವತ್ತು ಬ್ಲಾಗು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ಮಮ್ಮಿ ಏನೋ ಮಾಡ್ತವ್ರೆ, ಅಂದರೆ ರೆಸಿಪಿ ಏನೋ ಮಾಡ್ತವ್ರೆ. ಏನು ಮಾಡ್ತವ್ರೆ ಅಂತ ತೋರಿಸ್ತೀನಿ ಬನ್ನಿ. A few moments later. ಕೀರ್ತನ್ ಬೇಗ ಬಾರು, ಕೇಳ್ಸ್ಕೊ ಬಲ್ಲೈತೆ. ನೋಡಿ ಗೈಸ್, ನಾವು ಎಲ್ಗೂ ಹೋಗ್ತಾ ಇದೀವಿ ಇವಾಗ. ಎಲ್ಲಿಗೆ? ದನ ಮೀಸಕ. ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ ಗೈಸ್. Seconds later. ಗೈಸ್, ಈಗ ನಾವು ಹೋಲ್ಸೇಲ್ ಅಂಗಡಿಗೆ ಕಾರ್ನ್ಫ್ಲವರ್ ತಗೊಳಕ್ ಬಂದು ನೋಡಿ ಫ್ರೆಂಡ್ಸ್, ಅಂಗಡಿಗೆ ಬಂದು ಈಗ ಗೈಸ್ ಕಾರ್ನ್ಫ್ಲವರ್ ತಗೊಂಡು ಮನೆಗೆ ಹೋಗ್ತಾ ಇದೀವಿ. ಬನ್ನಿ ಗೈಸ್. ಫ್ರೆಂಡ್ಸ್, ಏನಂದ್ರೆ ನೀರು ಹಿಡ್ಕೊಳ್ಳೋದು ಮರ್ತೋಗಿದೆ. ಈಗ ನೀರು ಹಿಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. 1 hour later. ಈಗ ರೆಸಿಪಿ ಮಾಡೋಕ್ಕೆ ಕಾರ್ನ್ಫ್ಲೋರ್ ಬೇಕಾಗಿತ್ತಂತೆ, ಅದಕ್ಕೆ ನಾವು ಮಮ್ಮಿ ಕಾರ್ನ್ಫ್ಲೋರ್ ತಗೋಬಾ ಅಂತ ಕಳಿಸಿದ್ರು. ಈಗ ಕಾರ್ನ್ಫ್ಲೋರ್ ಎಲ್ಲ ತಗೊಂಡು ಮನೆಗೆ ಬಂದು ಫ್ರೆಂಡ್. 3 hours later. ಇವತ್ತು ನಮ್ಮ ಮಮ್ಮಿ ಮಶ್ರೂಮ್ ಗೋಬಿ ಮಂಚೂರಿ ಮಾಡ್ತವ್ರೆ. ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ. ನೆಕ್ಸ್ಟ್ ಏನ್ ಮಾಡ್ಬೇಕಮ್ಮ? ನೆಕ್ಸ್ಟ್ ಏನೇನ್ ಬೇಕು ಅಂತ ನೋಡ್ಕೊಬೇಕು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಮಶ್ರೂಮ್, ಕೊತ್ಮೀರಿ, ಕ್ಯಾಪ್ಸಿಕಮ್, ಒಣಮೆಣಸಿನ್ಕಾಯಿ ಪೌಡರ್, ಈರುಳ್ಳಿ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಒಣಮೆಣಸಿನ್ಕಾಯಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮೆಣಸಿನ ಪುಡಿ, ಸೋಯಾ ಸಾಸ್, ವಿನೆಗರ್ ಇಷ್ಟು ಹಾಕಿ ಮಾಡ್ಬೇಕು. ಫಸ್ಟ್ ಕಾರ್ನ್ಫ್ಲೋರ್ ಮಶ್ರೂಮ್ ನ ಕಲ್ಕೊಬೇಕು. ಹುಚ್ಚ ಹೊಡಿತೀನಿ. ಮೀಟರ್ ಬೇಕು, ಮೀಟರ್ ಎರಡು ಸರಿ ತೊಳ್ಕೊಳ್ಬೇಕು ಚೆನ್ನಾಗಿ. ನೀಟಾಗಿ ವಾಶ್ ಮಾಡ್ಕೊಂಡು ಈಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಬೇಕು. ಅರ್ಧದಷ್ಟು ಮೈದಾ ಹಿಟ್ಟು ಹಾಕೋಬೇಕು. ಇವಾಗ ಇದು ಹಾಕೊಂಡ್ಮೇಲೆ ಖಾರಕ್ಕೆ ಒಣಮೆಣಸಿನ್ಕಾಯಿ ಪೌಡರ್ ಹಾಕೋಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟ್ ಪೆಪ್ಪರ್ ಪೌಡರ್ ಹಾಕೋಬೇಕು. ಅದಾದ್ಮೇಲೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ವಾಟರ್ ಹಾಕೊಂಡು ಕಲಿಸ್ಕೊಂಡು ಈಗ ಈ ರೀತಿ ಕಲ್ಸ್ಕೋಬೇಕು. ಅತಿಯಾಗಿ ತೆಳುಗೂ ಕಲ್ಸ್ಕೋಬಾರ್ದು, ಈ ಕನ್ಸಿಸ್ಟೆನ್ಸಿ ಕಲ್ಸ್ಕೋಬೇಕು. ಈಗ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಇವಾಗ ಎಲ್ಲ ಹಾಕೊಂಡ್ಮೇಲೆ ಮಶ್ರೂಮ್ನ ಹಾಕೊಬೇಕು. ಈಗ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಇವಾಗ ಸ್ಟವ್ ಮೇಲೆ ಬಾಂಡ್ಲಿ ಇಟ್ಕೊಂಡು ಸ್ಟವ್ ಹಚ್ಕೋಬೇಕು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇವಾಗ ನಾವು ಕರಿಯಕ್ಕೆ ಎಷ್ಟು ಬೇಕು ಎಣ್ಣೆ ಹಾಕೊಬೇಕು.
ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದಾಗಿದೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತೋಗ್ಬಿಟ್ಟಿದೆ. 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಕಲ್ಸ್ಕೋಬೇಕು ಇದಕ್ಕೆ. ಇವಾಗ ಎಣ್ಣೆ ಕಾಯ್ದಿದ್ಯಾ ಅಂತ ಬಿಟ್ಟು ನೋಡೋಣ. ಗೋಬಿ ಮಂಚೂರಿ ರೆಡಿ. ಗೋಬಿ ಮಂಚೂರಿ ಇವಾಗ ಸ್ವಲ್ಪನೇ ಬಿಡಬೇಕು. ಇದೊಂದು 30 ಮಿನಿಟ್ಸ್ ಆದ್ಮೇಲೆ ಹಿಂಗೆ ತಿರುಗಾಕ್ಬೇಕು. ಅದೇ ಮೇಲೆ ಬರುತ್ತದೆ. ಈ ರೀತಿ ಆಗುತ್ತೆ. ಒಂದು 30 ಸೆಕೆಂಡ್ ಈ ಥರ ರೋಸ್ಟ್ ಮಾಡ್ಕೋಬೇಕು. ಈಗ ನೋಡಿ ಫೈನಲ್ ಆಗಿ ಗೋಬಿ ಮಂಚೂರಿ ರೋಸ್ಟ್ ಆಗಿರೋದು ಈ ಥರ ಇದೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡೋಣ. ಈಗ ಅದು ಮಾಡಿ ಮುಗೀತು. ಈಗ ಬಾಣಲೆ ಇಟ್ಕೊಂಡು 1-3 ಟೀ ಸ್ಪೂನ್ ಎಣ್ಣೆ ಹಾಕೋಬೇಕು. ಅದು ಕಾಯ್ದಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. 1-2 ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದು ಫ್ಲೇವರ್ ಎಲ್ಲ ಹೋಗ್ಬೇಕು, ಹಸಿ ವಾಸನೆ. ಈಗ ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಬೇಕು. ಎಷ್ಟು ಈರುಳ್ಳಿ? ನಾನೊಂದು 3 ಹಾಕೊಂಡಿದ್ದೀನಿ. ದಪ್ಪದ್ದು 3 ಹಾಕೊಂಡಿದ್ದೀನಿ. ಇವಾಗ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಹಾಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಈಗ ನಾವು ಸಾಸ್ಗಳೆಲ್ಲ ಹಾಕೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ನೆಕ್ಸ್ಟ್ ಏನಾದರೂ ಬೇಕಾದರೆ ಟೇಸ್ಟ್ ಮಾಡಿಕೊಂಡು ಹಾಕೋಬೇಕು. ಇವಾಗ ಇದು ಹಾಕೊಂಡ್ಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕೋಬೇಕು. ಒಂದು 2 ಸ್ಪೂನ್ ಅಷ್ಟು ಹಾಕೋಬೇಕು. ಸ್ವಲ್ಪ ವಿನೇಗರ್ ಹಾಕೋಬೇಕು. 1 ಟೇಬಲ್ ಸ್ಪೂನ್ ಅಷ್ಟು. 2 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೋಬೇಕು. ಇವಾಗ ಸ್ವಲ್ಪ ನೆಕ್ಸ್ಟ್ ಒಣಮೆಣಸಿನ್ಕಾಯಿ ಪೌಡರ್ ಹಾಕೋಬೇಕು. ಖಾರ ಬೇಕು ಅಂತಂದ್ರೆ ರೆಡ್ ಚಿಲ್ಲಿ ಸಾಸು ತಂದು ಹಾಕೊಬೋದು. ಇವಾಗ ಇದನ್ನೆಲ್ಲ ಆದ್ಮೇಲೆ ಫ್ಲೇಮ್ನ ಕಡಿಮೆ ಮಾಡ್ಕೊಬೇಕು. ಮಾಡ್ಕೊಂಡು ಹೀಗೆ 1-2 ಸ್ಪೂನ್ನ ಕಾರ್ನ್ಫ್ಲೋರ್ ಕಲಸಿಟ್ಕೊಂಡಿರ್ಬೇಕು. ಇವಾಗ ಅದನ್ನ ಸ್ಲೋ ಉರಿಲಿ ಕಲಸಿ ಹಾಕೋಬೇಕು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗೆಲ್ಲ ಇದ್ರೊಳಗೆ ಹಾಕೊಂಡಿದೀವಿ. ಇವಾಗ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಲಾಸ್ಟ್ ಹೆಚ್ಚಾಗಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ಗೋಬಿ ಮಂಚೂರಿ ರೆಡಿ. ಸ್ಲೋ ಅಲ್ಲೇ ಇದು ಮಾಡ್ಕೊಬೇಕು. ಚೆನ್ನಾಗೆಲ್ಲ ಟೇಸ್ಟ್ ಇಟ್ಕೊಳ್ಳುತ್ತದೆಲ್ಲ. ಸಾಸ್ಗಳೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ.
ಗೋಬಿ ಮಂಚೂರಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನೀವು ಒಂದ್ಸಲಿ ಮನೇಲಿ ಮಾಡಿ ಟ್ರೈ ಮಾಡಿ. ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.